ವಿರುದ್ಧ ಕೇಸರೀಕರಣ ಪದ ಬಳಕೆಗೆ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಸಿಎಂ ಸಿದ್ದು, ಡಿಸಿಎಂ ಡಿಕೆಶಿ ವಿರುದ್ಧ ಇದೀಗ ಕಮಲ ಪಡೆ ಮುಗಿಬಿದ್ದಿದೆ. ಪೊಲೀಸರೆಲ್ಲರೂ ಕೂಡ ಕೇಸರಿ ಶಾಲನ್ನ ಹಾಕೊಂಡ್ಬಿಟ್ಟಿದ್ದಾರೆ. ಇನ್ನು ಮುಂದೆ ಆ ರೀತಿಯಾಗಿ ನೋಡಬಾರದು ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳು ಹಾಗೆ ಡಿ ಕೆ ಶಿವಕುಮಾರ್ ಅವರಿಬ್ರು ಕೂಡ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಕಮಲ ಪಾಳಿಗೆ ತಿರುಗಿ ಬಿದ್ದಿದೆ ಸಿಎಂ ಹಾಗೆ ಡಿಸಿಎಂ ವಿರುದ್ಧ. ಎಲ್ಲಿಯೂ ಕೂಡ ನೈತಿಕ ಪೊಲೀಸ್ಗಿರಿ ನಡೆದಿಲ್ಲ ಅಂತ ಹೇಳಿ ಮತ್ತೊಮ್ಮೆ ಬಿಜೆಪಿ ಸಮರ್ಥನೆಯನ್ನ ಮಾಡಿಕೊಂಡಿದೆ. ಪೊಲೀಸ್ ಇಲಾಖೆ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡಲ್ಲ. ಬಿಜೆಪಿ ಕಾಲದಲ್ಲಿ ಪೊಲೀಸರ ಕೆಲಸದಲ್ಲಿ ಮೂಗನ್ನ ನಾವು ಯಾವತ್ತೂ ಕೂಡ ತೋರಿಸಿಲ್ಲ. ಕಾಂಗ್ರೆಸ್ನವರು ಬೇಕಾದ ರೀತಿಯಲ್ಲಿ ತನಿಖೆ ಮಾಡಿಸಿಕೊಳ್ಳಿ ಅಂತ ಹೇಳಿ ಆರಗ ಜ್ಞಾನೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಸೀಕರಣ ಮಾಡಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ನೋಡಿ, ನಮ್ಮ ಪೊಲೀಸ್ ಇಲಾಖೆ ಇಡೀ ದೇಶದಲ್ಲಿ ಹೆಸರುವಾಸಿಯಾಗಿದೆ. ನಿಷ್ಪಕ್ಷಪಾತವಾಗಿ ನಿಷ್ಠೂರವಾಗಿ ಕೆಲಸ ಮಾಡಲು ಹೆಸರುವಾಸಿಯಾಗಿದೆ. ಅವರ ಮೇಲೆ ಸಂಶಯ ಬರೋ ರೀತಿಯಲ್ಲಿ ಮಾತನಾಡಿ ಅವರ ನೈತಿಕ ಸ್ಥೈರ್ಯವನ್ನ ಕುಂದಿಸುವಂತ ಕೆಲಸ ಯಾರೇ ಕೂಡ ಮಾಡಬಾರದು. ಸರ್ಕಾರಗಳು ಬರ್ತವೆ, ಸರ್ಕಾರಗಳು ಹೋಗ್ತವೆ. ಆದರೆ ಕಾನೂನು ಸುವ್ಯವಸ್ಥೆ, ಅಪರಾಧ ನಿಯಂತ್ರಣ ಮಾಡುವಂತಹ ಗುರುತಿರುವಂತಹ ಜವಾಬ್ದಾರಿ ಇಲಾಖೆ ಅಂತ ಗೃಹ ಇಲಾಖೆ, ಪೊಲೀಸ್ ಇಲಾಖೆಗೆ ನೈತಿಕ ಸ್ಥೈರ್ಯವನ್ನ ತುಂಬುವಂತ ಕೆಲಸ ಮಾಡಬೇಕು. ನೈತಿಕ ಸ್ಥೈರ್ಯವನ್ನ ಕುಗ್ಗಿಸುವಂತ ಕೆಲಸ ಮಾಡಬಾರದು. ನಿನ್ನೆ ಅವರ ಮಾತಿನಲ್ಲಿ ಆ ನೈತಿಕ ಸ್ಥೈರ್ಯ ಕುಗ್ಗಿಸುವಂತ ರೀತಿಯಲ್ಲಿತ್ತು. ಒಂದನೇದ್ದು. ಎರಡನೇದ್ದು, ನಮ್ಮ ಪೊಲೀಸರು ಯಾವಾಗಲೂ ಕೂಡ ಕೇಸರೀಕರಣವನ್ನ ಎಂದೂ ಕೂಡ ಮಾಡಿಲ್ಲ ಮತ್ತು ಮಾಡೋದೂ ಇಲ್ಲ. ಇದೆಲ್ಲ ನಮ್ಮ ಕಾಂಗ್ರೆಸ್ಸಿನ ನಾಯಕರ ಭ್ರಮೆ ಅಷ್ಟೇ. ತಮ್ಮ ಒಂದು ಅಜೆಂಡಾವನ್ನ ಮುಂದುವರಿಸಲು ಈ ತರ ಪೊಲೀಸರ ಮೇಲೆ ಅನಾವಶ್ಯಕವಾಗಿ ಸಂಶಯ ಮುಳ್ಳು ಬರೋ ರೀತಿಯಲ್ಲಿ ತಾವು ಅಧಿಕಾರ ಹೊಂದಿದ ಕೆಲವೇ ದಿನಗಳಲ್ಲಿ ಮಾತನಾಡಿರುವಂತಹದ್ದು ಇದು ಸರಿಯಾದಂತಹ ಪ್ರಾರಂಭ ಅಲ್ಲ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಸಿಎಂ ಮತ್ತು ಡಿಸಿಎಂ ಅವರ ಮಾತುಗಳು, ಪೊಲೀಸರನ್ನ ಉದ್ದೇಶಿಸಿ ಮಾಡಿರತಕ್ಕಂಥ ಮಾತುಗಳು ಇಡೀ ಪೊಲೀಸ್ ಇಲಾಖೆಯನ್ನ ಕಾಂಗ್ರೆಸ್ಸೀಕರಣ ಮಾಡುವಂತಹ ಒಂದು ಪ್ರಯತ್ನದ ಹುನ್ನಾರ. ಬೇರೆ ಏನಲ್ಲ. ಪೊಲೀಸರು ಕಾನೂನು ಪ್ರಕಾರ ಕೆಲಸ ಮಾಡಬೇಕೇ ಹೊರತು ಯಾವುದೋ ಒಂದು ಪಕ್ಷದ ಪರವಾಗಿ, ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ. ಇದನ್ನ ಕಾಂಗ್ರೆಸ್ ಮೊದಲಿಂದನೂ ಕೂಡ ತಾನು ಹೇಳಿದಾಗ ಕೇಳಬೇಕು, ತನ್ನ ಮೂಗಿನ ನೇರಕ್ಕೆ ಪೊಲೀಸ್ ನಡಿಬೇಕು ಅಂತೇಳಿ ಹೇಳಿ ಮಾಡಿದ್ರು. ಆದರೆ ಕರ್ನಾಟಕದ ರಾಜ್ಯದ ಪೊಲೀಸ್ ಏನು ಬಿಜೆಪಿ ಕಾಲದಲ್ಲಿತ್ತು, ನಾವೆಲ್ಲೂ ಅವರ ಕೆಲಸದಲ್ಲಿ ಮೂಗು ಹಾಕಿರಲಿಲ್ಲ. ಇಂಥ ಧರ್ಮದವ್ರನ್ನ ಹಿಡಿ, ಇಂಥ ಧರ್ಮದವ್ರನ್ನ ಬಿಡು ಅಂತೇಳಿ ಹೇಳಿ ಎಲ್ಲೂ ಹೇಳಿರಲಿಲ್ಲ. ಕಾನೂನು ಪ್ರಕಾರ ಕೆಲಸ ಮಾಡಿ ಅಂತೇಳಿ ಹೇಳಿ ಅದನ್ನು ಸೂಪರ್ವೈಷನ್ ಮಾಡ್ತಿದ್ವಿ, ಬಿಟ್ಟರೆ ಬೇರೆ ಏನು ಮಾಡಿರಲಿಲ್ಲ. ಬಟ್ ಇವರು ಇದನ್ನು ಹೇಳ್ತಾ ಇದ್ದಾರೆ. ಮತ್ತು ಕೇಸರೀಕರಣ ಈ ಏನು ಶಬ್ದ ಉಪಯೋಗಿಸಿದ್ದಾರೆ, ಇದು ಯಾವ ಸಮುದಾಯವನ್ನು ತುಷ್ಟೀಕರಣ ಮಾಡಲಿಕ್ಕಾಗಿ ಈ ಶಬ್ದ ಇವರು ಉಪಯೋಗಿಸ್ತಾರೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಖಂಡಿತವಾಗೂ ಧರ್ಮದ ಆಧಾರದ ಮೇಲೆ ಪೊಲೀಸ್ ನಡಿಬಾರ್ದು. ನಾವು ಹೇಳುವಂಥದ್ದು ಕೂಡ ಅದೇನೆ. ಯಾರು ಕಾನೂನು ಕೈಗೆ ತಗೊಳ್ತಾರೆ ಅವರ ವಿರುದ್ಧ ಪೊಲೀಸು ಕ್ರಮ ತಗೊಳ್ಬೇಕು. ಯಾರು ಕಾನೂನು ಪಾಲನೆ ಮಾಡ್ತಾರೆ ಅವ್ರ ಪರವಾಗಿ ನಿಂತ್ಕೊಳ್ಬೇಕು. ಪೊಲೀಸ್ ಅವರಿಗೆ ರಕ್ಷಣೆ ಇರಬೇಕು. ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತಿನ ಭರಾಟೆಯಲ್ಲಿ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ತರಾಟೆನ ತೆಗೆದುಕೊಂಡಿರ್ತಕ್ಕಂಥದ್ದು, ಕೇಸರೀಕರಣದ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು. ನಾನು ಈ ಸಂದರ್ಭದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನೆನಪು ಮಾಡಿಕೊಡೋದಕ್ಕೆ ಇಚ್ಛಪಡ್ತೇನೆ. ಭಾರತದ ತ್ರಿವರ್ಣ ಧ್ವಜ ಕೇಸರಿಯಿಂದನೇ ಶುರು ಆಗ್ತಕ್ಕಂಥದ್ದು. ರಾಷ್ಟ್ರೀಯತೆಯ ಸಂಕೇತ ಕೇಸರಿ, ಹನುಮನ ಸಂಕೇತ ಕೇಸರಿ. ಈ ದೇಶದ ತಪಸ್ವಿಗಳು, ಸ್ವಾಮೀಜಿಗಳು ಅವರ ಒಂದು ಸಂಕೇತ ಕೇಸರಿ. ಇಂಥ ಕೇಸರಿ ಬಗ್ಗೆ ಕಾಂಗ್ರೆಸ್ ಪಕ್ಷದವರಿಗೆ ಅಥವಾ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಿಗೆ ಯಾಕೆ ಅಷ್ಟೊಂದು ಕೋಪನ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಿದೆ ಅನ್ನುವ ಭ್ರಮೆನಲ್ಲಿ ಇವತ್ತು ರಾಜ್ಯದ ಕಾಂಗ್ರೆಸ್ ಪಕ್ಷದ ಮುಖಂಡರು ಇದ್ದಾರೆ ಅನ್ನುವುದು ನನ್ನ ಭಾವನೆ. ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಹಿಜಾಬ್ ದಂಗಲ್ ವಿಚಾರ. ಹಿಜಾಬ್ ನಿಷೇಧದ ಆದೇಶವನ್ನ ಹಿಂಪಡೆಯತ್ತ ಸರ್ಕಾರ ಅನ್ನೋ ಪ್ರಶ್ನೆ ಈಗ ಚರ್ಚೆಗೆ ಗ್ರಾಸವಾಗಿದೆ. ರಾಜ್ಯದಲ್ಲಿ ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆ ಹಿಜಾಬ್ ದಂಗಲ್ ವಿಚಾರ. ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿ ಇಡೀ ದೇಶಾದ್ಯಂತ ಕರ್ನಾಟಕದ ಹಿಜಾಬ್ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಈ ವಿಚಾರ ಇದೀಗ ಮತ್ತೊಮ್ಮೆ ಮುನ್ನೆಲೆಗೆ ಬರುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಯಾಕಂದ್ರೆ ವಾಪಸ್ ಹಿಜಾಬ್ ನಿಷೇಧವನ್ನ ಹಿಂಪಡಿತೇವೆ ಅಂತ ಹೇಳಿ ಹ್ಯಾರಿಸ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಸಂವಿಧಾನ ವಿರೋಧಿಯ ನಿರ್ಧಾರವನ್ನ ಮಾಡಿತ್ತು, ಆದ್ರೆ ನಾವು ಅದನ್ನ ವಾಪಸ್ ಪಡಿತೇವೆ ಅಂತ ಹೇಳಿ ಶಾಸಕ ಹ್ಯಾರಿಸ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೆದಿಲ್ಲ ಅಂತ ಹೇಳಿ ಮತ್ತೊಂದು ಕಡೆಗೆ ಶಾಸಕ ಅಜಯ್ ಸಿಂಗ್ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ ಸ್ಟ್ಯಾಂಡ್ ಆಲ್ರೆಡಿ ನಾವು ಎಲೆಕ್ಷನ್ ಮ್ಯಾನಿಫೆಸ್ಟೋ ಹೇಳಿದೀವಲ್ಲ, ಗೊತ್ತಲ್ಲ ನಿಮ್ಗೆ. ಅದು ಸಂವಿಧಾನದ ವಿರುದ್ಧ ಅವ್ರು ಮಾಡಿರುವಂತದ್ದು. ಅದನ್ನ ಸಂವಿಧಾನ ಪರ ಏನಿದೆ ಅದನ್ನ ಮಾಡ್ತೀವಿ. ವೈಯಕ್ತಿಕವಾದಂತದ್ದು ಅದು ಬಂದು ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕ ಇದು. ಅದರಲ್ಲಿ ಯಾರು ಏನು ಹೇಳೋಂಗಿಲ್ಲ. ವಾಪಸ್ ಪಡಿತೀರಾ ಸರ್? ಹೇಳಿದೀವಲ್ಲ ನಾವು ನಮ್ಮ ಮ್ಯಾನಿಫೆಸ್ಟೋ ಏನ್ ಹೇಳಿದೀವಿ ನೋಡಿ. ಓಕೆ, ಯಾಕೆ ನಮ್ ಸ್ಟ್ಯಾಂಡ್ ಆಲ್ರೆಡಿ. ಹಿಜಾಬ್
ಸರ್ಕಾರ ಈಗಲೇ ಬಂದಿದೆ, ಸರ್ಕಾರ ರಚನೆ ಆಗ್ತಾ ಇದೆ, ನಾವೆಲ್ಲರೂ ಕೂಡ ಡೆಲ್ಲಿ ಹೋಗ್ತಾ ಇದ್ದೀವಿ. ಅದೆಲ್ಲ ವಿಚಾರ ಎಲ್ಲ ಇವಾಗ ಎಲ್ಲ ಡಿಸ್ಕಸ್ ಮಾಡೋಣ. ಅದ್ರ ಬಗ್ಗೆ ಏನು ಚರ್ಚೆನೂ ಆಗಿಲ್ಲ. ಇವತ್ತು CLP ಮೀಟಿಂಗ್ ಇತ್ತು. CLP ಮೀಟಿಂಗ್ ಅಲ್ಲಿ ಪ್ರತಿಯೊಂದು ಕ್ಷೇತ್ರದ ಅಭಿವೃದ್ಧಿ ಹೆಂಗ್ ಮಾಡಬೇಕು, ಎಲ್ಲರೂ ಒಗ್ಗಟ್ಟಾಗಿ ಹೆಂಗ್ ಕೆಲಸ ಮಾಡಬೇಕು ಅಂತ ನಾವು ಡಿಸ್ಕಷನ್ ಆಯ್ತು. ಹಿಜಾಬ್ ಬಗ್ಗೆ ಬೇರೆ ಏನ್ ಬಗ್ಗೆನೂ ಕೂಡ ಚರ್ಚೆ ಆಗಿಲ್ಲ. ಹಿಜಾಬ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ, ಸರ್ಕಾರ ಬಂದು ಇನ್ನೂ ಕೂಡ ಒಂದು ವಾರ ಸರಿಯಾಗಿ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದ್ ಕಡೆ ಕೇಸರೀಕರಣದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯವರು ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ರೆ, ಮತ್ತೊಂದು ಕಡೆಗೆ ಹಿಜಾಬ್ ವಿಚಾರ ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ಸದ್ದಾಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಶ್ರುತಿ, ಬಹಳ ಮುಖ್ಯವಾಗಿ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದಂತೆ ಕೆಲವೊಂದು ಭಾವನಾತ್ಮಕ ವಿಚಾರಗಳು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಅದರಂತೆ ನಿನ್ನೆ ನಡೆದಂತ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇನ್ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನೈತಿಕ ಪೊಲೀಸ್ಗಿರಿ ನಡೆಯೋದಿಲ್ಲ ಅನ್ನುವಂತ ಮಾತನ್ನು ಹೇಳೋದ್ರ ಮುಖಾಂತರ ಪರೋಕ್ಷವಾಗಿ ಬಜರಂಗ ದಳವನ್ನ ನಿಷೇಧ ಮಾಡ್ತೀವಿ ಎನ್ನುವಂತ ಒಂದು ಸುಳಿವನ್ನ ಕೊಟ್ಟಿರ್ತಕ್ಕಂಥದ್ದು. ಈ ನಡುವೆ ಇದೀಗ ಏನು ಬಿಜೆಪಿ ಸರ್ಕಾರ ಸಮವಸ್ತ್ರ ನೀತಿ ಹಿನ್ನೆಲೆಯಲ್ಲಿ ಜಾರಿಗೆ ತಂದಂತ ಹಿಜಾಬ್ ನಿಷೇಧವನ್ನ ಏನು ಮತ್ತೆ ವಾಪಸ್ ಪಡಿತೀವಿ, ಇದನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋ ಅಂದ್ರೆ ಪ್ರಣಾಳಿಕೆಯಲ್ಲಿ ಸೇರ್ತಿದೀವಿ ಎನ್ನುವಂತ ಮಾತನ್ನ ಇನ್ನು ಕಾಂಗ್ರೆಸ್ನ ಹಿರಿಯ ಶಾಸಕ ಮಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಅವರು ತಿಳಿಸಿರ್ತಕ್ಕಂಥದ್ದು. ಈ ನಡುವೆ ಕೆಲ ಹಿರಿಯ ಸಚಿವರು, ಕೆಲ ಹಿರಿಯ ಶಾಸಕರು ಕೂಡ ಈ ಹಿಜಾಬ್ ವಿಚಾರದಲ್ಲಿ ಮೌನ ತಾಳಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮುಸ್ಲಿಂ ನಾಯಕರಾಗಿರ್ತಕ್ಕಂಥ ಸಚಿವ ಜಮೀರ್ ಅಹಮದ್ ಅವರು ಕೂಡ ಈ ಒಂದು ವಿಚಾರವಾಗಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಇನ್ನುಳಿದಂತೆ ಕಾಂಗ್ರೆಸ್ ಮಹಿಳಾ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಆದ್ರೆ ಮಾಜಿ ಮುಖ್ಯಮಂತ್ರಿ ದಿವಂಗತ ಧರ್ಮಸಿಂಗ್ ಅವರ ಪುತ್ರ ಅಜಯ್ ಸಿಂಗ್ ಅವರು ಕೂಡ ಏನು ಪ್ರತಿಕ್ರಿಯೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಈಗ ನಮ್ಮ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗ್ತಾ ಇರೋದು ಕ್ಯಾಬಿನೆಟ್ ವಿಚಾರ. ಸರ್ಕಾರ ಈಗಷ್ಟೇ ರಚನೆ ಆಗಿದೆ, ಮುಂದೆ ಅದ್ರ ಬಗ್ಗೆ ನೋಡೋಣ ಅನ್ನುವಂತ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆಗೆ ಈ ಬಿಜೆಪಿ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಹಿಜಾಬ್ ವಿಚಾರದಲ್ಲಿ ಒಂದ್ ರೀತಿ ದ್ವಂದ್ವ ನಿಲುವು ಎದುರಾಗ್ತಾ ಇದೆಯಾ, ಭಿನ್ನ ಹೇಳಿಕೆಗಳು ಎದುರಾಗ್ತಾ ಇದಾ, ಅಥವಾ ಮೌನ ಕಾಂಗ್ರೆಸ್ ನಾಯಕರು ಮೌನ ತಾಳ್ತಾ ಇದ್ದಾರಾ, ಹಲವಾರು ಪ್ರಶ್ನೆಗಳು ಇವತ್ತಿನ ಕಾಂಗ್ರೆಸ್ ನಾಯಕರ ಹೇಳಿಕೆಗಳಿಂದ ಹೊರಹೊಮ್ಮಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಈ ಹಿಂದೆ ಮರುಕಳಿಸಿದಂತಹ ಧರ್ಮದಂಗಲ್ಗೆ ಮತ್ತಷ್ಟು ಪುಷ್ಟಿ ಕೊಡುವಂತಹ ಬೆಳವಣಿಗೆಗಳು ಈಗ ಮತ್ತೆ ಗರಿಗೆದಿರ್ತಾ ಇದೆಯಾ ಅಂತ ತಿಮ್ಮೇಗೌಡ? ಶ್ರುತಿ, ಬಹಳ ಮುಖ್ಯವಾಗಿ ಸರ್ಕಾರ ಈಗಷ್ಟೇ ಅಧಿಕಾರಕ್ಕೆ ಬಂದಿರತಕ್ಕಂತ ಹಿನ್ನೆಲೆಯಲ್ಲಿ ಇದು ಕೆಲವೊಂದು ಭಾವನಾತ್ಮಕ ವಿಚಾರಗಳು. ಯಾಕಂತ ಹೇಳಿದ್ರೆ ಇನ್ನೇನು ಕೆಲವೇ ತಿಂಗಳಲ್ಲೇ ಅಂದ್ರೆ ಇನ್ನೊಂದು ವರ್ಷದಲ್ಲಿ ಲೋಕಸಭಾ ಚುನಾವಣೆ ಎದುರಾಗುತ್ತೆ. ಹೀಗಾಗಿ ದೂರದೃಷ್ಟಿಯನ್ನ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಈ ಒಂದು ಭಾವನಾತ್ಮಕ ವಿಚಾರಗಳನ್ನ ಎನ್ಕ್ಯಾಚ್ ಮಾಡ್ಕೊಳ್ಳೋದು, ಅಂದ್ರೆ ಭಾವನಾತ್ಮಕ ವಿಚಾರಗಳಿಗೆ ಕೈ ಹಾಕೋದಕ್ಕೆ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಈಗಾಗಲೇ ತಾವು ವಿರೋಧ ಪಕ್ಷದಲ್ಲಿ ಹೇಳದಂತೆ ಅಂದ್ರೆ ಭಾವನಾತ್ಮಕ ವಿಚಾರಗಳಲ್ಲಿ ಏನ್ ನಿಲುವನ್ನು ವ್ಯಕ್ತಪಡಿಸಿದ್ರು, ಆಡಳಿತ ಪಕ್ಷಕ್ಕೆ ಬಂದ ಪ್ರಮಾಣದಲ್ಲಿ ಆ ಒಂದು ವಿಚಾರಗಳಿಗೆ ಕೈ ಹಾಕೋದಕ್ಕೆ ಸಾಧ್ಯವಾಗಲ್ಲ. ಯಾಕಂತ ಹೇಳಿದ್ರೆ ಚುನಾವಣೆ ಎದುರಾಗ್ತಾ ಇದೆ. ಸೊ ಹೀಗಾಗಿ ಅಳದು ತೂಗಿ ಹಲವಾರು ಲೆಕ್ಕಾಚಾರಗಳನ್ನ ಹಾಕೊಂಡು ಮತ್ತೊಂದು ಕಡೆಗೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಇದ್ರ ಬಗ್ಗೆ ಒಂದು ನಿರ್ಧಾರವನ್ನ ಕೈಗೊಳ್ಬೇಕಾಗುತ್ತೆ. ಈಗ ಸರ್ಕಾರ ಕೆಲವೇ ದಿನಗಳ ಹಿಂದಷ್ಟೇ ಅಧಿಕಾರಕ್ಕೆ ಬಂದಂತ ಹಿನ್ನೆಲೆಯಲ್ಲಿ ಇವತ್ತು ಅಂದ್ರೆ ಈ ಕ್ಯಾಬಿನೆಟ್ ಅಂದ್ರೆ ಸಚಿವ ಸಂಪುಟ ವಿಸ್ತರಣೆಗೆ ಅಷ್ಟೇ ಮಹತ್ವವನ್ನ ಕೊಟ್ಟಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಓಕೆ ತಿಮ್ಮೇಗೌಡ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಇನ್ನಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಒಂದು ಬ್ರೇಕ್